ಅಪ್ಪೊಪ್ಪೊಪ್ಪೊಪ್ಪ ಪಾಪ ಲಾರಿ ಡ್ರೈವರನ್ನ ಲಾಠಿ ಹಿಡ್ಕೊಂಡು ನಿಲ್ಲಿಸಿ ಇಲ್ಲಿ ತಂದು ಕಾಣಿಕೆ ಹಾಕಿಸ್ತಿದ್ರಲ್ಲ, ಹಾಗಾದ್ರೆ ಸರ್ವರ್ ಇಲ್ಲದೆ ಏನು ಮಾಡೋದು? ಅವ್ರು ಬರ್ತಾರೆ, ನಿಮಗೆ ಕೊಡ್ತಾರೆ, ಹೋಗ್ತಾರೆ. ಅಲ್ಲ ಹಣ ಇದೆ, ನಾನು ನೋಡ್ತೀನಿ. ನೀವು ಕಲೆಕ್ಟ್ ಮಾಡಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ನೀವು ಕಲೆಕ್ಟ್ ಮಾಡಿದ ಹಣಕ್ಕೆ ತಕ್ಕ ಹಾಗೆ ಚೀಟಿಗಳು ಇಲ್ಲ. ತೈಲಿ ಪೂರ್ತಿ ಇದೆ ಹಣ. ಆ ತೈಲಿಯಲ್ಲಿ ಹಣ ಇರೋದೆ ಮತ್ತಿನ್ನೇನಿದೆ ಸರ್? ನೋಡಿ, ಈ ತೈಲಿಯಲ್ಲಿ ನೋಡಿ, ನಾವು ಕೂಡ ನಾವೇನು ಮಾಡ್ತಾ ಇಲ್ಲ, ಏನು ಮಾಡ್ತೀವಿ, ಏನು ಮಾಡ್ತಾ ಇಲ್ಲ, ಬರೀ ಕ್ವಶನ್ ಮಾಡ್ತಾ ಇದ್ದೀವಿ. ನಾವು ನೋಡಿ, ಈಗ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮತ್ತು ಹುಬ್ಬಳ್ಳಿ ಹೈವೇಲಿ ಇದ್ದೀವಿ. ಈ ಹೈವೇ ಪೆಟ್ರೋಲ್ನವರು ಅಲ್ಲೊಂದು ಗಾಡಿ ಹಾಕ್ಕೊಂಡು ಈ ಎಲ್ಲ ಗಾಡಿಗಳಿಗೆ ಈಗ ಇದು ಮಾಡ್ತಾ ಇದ್ದಾರೆ, ಹಿಡಿತಾರೆ. ಅದು ಲಾಠಿ, ಇವರು ಹೋಮ್ ಗಾರ್ಡ್ ಇದ್ದಾರೆ, ಅವರು ಲಾಠಿ ಹಿಡ್ಕೊಂಡು ಗಾಡಿ ನಿಲ್ಲಿಸ್ಕೊಂಡು ಹಣ ಕಲೆಕ್ಟ್ ಮಾಡ್ತಾರೆ. ಒಬ್ಬರು ನೋಡಿ, ಪ್ರತಿಯೊಬ್ಬರು ಬರ್ತಾರೆ ಹೋಗ್ತಾರೆ, ಒಬ್ಬರ ಕೈಯಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಇಲ್ಲ, ಆದರೆ ಹಣ ಮಾತ್ರ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ. ನೀವು ಹೈವೇ ಪೆಟ್ರೋಲ್ನವರು ಆ್ಯಕ್ಚುಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡಬೇಕು, ಜೊತೆಗೆ ಏನು ಆಕ್ಸಿಡೆಂಟ್ ಆಗದಾಗೆ ನೋಡಬೇಕು. ಏನಾದರೂ ಕಣ್ಣಿಗೆ ಕಾಣುವಂಥ ಎಮಿಷನ್ ಇದ್ದರೆ ಅದನ್ನು ನೀವು ಇದು ಮಾಡ್ಕೋಬೇಕು. ಇಲ್ಲಿ ಪಾಪ ಆರಾಮ್ಸೆ ಇಲ್ಲಿ ಅಲ್ಲಿ ವೇಗ ಮಿತಿಯನ್ನೂ ಗೊತ್ತಾಗಲ್ಲ, ಎಂಥದೂ ಇಲ್ಲ. ಪ್ರತಿ ಲಾರಿಗಳನ್ನು ಮಾತ್ರ ಇಲ್ಲಿ ಹೆಲ್ಮೆಟ್ ಹಾಕದೆ ಆಚೀಚೆ ಹೋದರೂ ಇವ್ರಿಗೆ ಕಾಣಲ್ಲ. ನೋಡಿ, ನಮ್ಮ ಮುಂದೆನೆ ಒಬ್ಬ ಹೆಲ್ಮೆಟ್ ಹಾಕದೆ ಒಬ್ಬ ಹೋಗ್ತಾ ಇದ್ದಾನೆ, ನೋಡಿ ಇಲ್ಲಿ ಬೈಕಲ್ಲಿ ಬರ್ತಾ ಇದ್ದಾನೆ. ಆದರೆ ಅವನನ್ನು ಕೇಳಲ್ಲ, ಹೆಲ್ಮೆಟ್ ಹಾಕದವ್ರನ್ನ ಕೇಳಲ್ಲ, ಸೀಟ್ ಬೆಲ್ಟ್ ಹಾಕದವ್ರನ್ನ ಕೇಳಲ್ಲ. ಆದರೆ ಯಾರನ್ನ ಕೇಳ್ತಾರಂತಂದ್ರೆ ಈ ಲಾರಿಯವರು ಪ್ರತಿಯೊಬ್ಬರ ಹತ್ರ 100, 200, 300, 500 ಕೊಟ್ಬೇಕು, ಬರಬೇಕು. ಏನು ನೀನು ಓವರ್ಲೋಡ್ ಏನಿಲ್ಲ, ಕೇಳೋದೇ ಇಲ್ಲ, ಬಟ್ ಹಣ ಕೊಡಬೇಕು. ಬೆಳಗ್ಗೆ ಇವರ ಇಲ್ಲಿ ಲೂಟಿ ಕೆಲಸ ನಡೀತಾ ಇದೆ. ನೋಡಿ, ಇಬ್ಬರು ಹೋಮ್ ಗಾರ್ಡ್ಸ್ ಏನಿದ್ದಾರೆ, ಇದೇ ಕೆಲಸ. ಹಾಕು, ಸೈಡಿಗೆ ಹಾಕು, ನೋಡಿ ಹಾಕು. ಅದು ಲಾರಿಯವರು ಮಾತ್ರ, ಬೇರೆ ಯಾರಿಲ್ಲ. ನೋಡಿ ಹಾಕ್ತಾ ಇದ್ದಾರೆ, ಸೈಡ್ಗೆ ಹಾಕಿಸ್ತಾರೆ. ಏನು ಅಂತಿಲ್ಲ, ಏನು ಕಾರಣ, ಏನು ಎತ್ತಂತ ಕೇಳಲ್ಲ, ಒಟ್ಟು ಸೈಡ್ಗೆ ಹಾಕಬೇಕು. ಸೈಡಿಗೆ ಹಾಕಿದವ್ರನ್ನ ಅಲ್ಲಿ ಹೋಗ್ತಾನೆ, ಅವನು ಏನು ಡಾಕ್ಯುಮೆಂಟ್ ಇರಲ್ಲ, ಅಲ್ಲಿ ಕೆಳಗೆ ಇಳಿತಾನೆ, ಹೋಗ್ತಾನೆ, ಹಣ ಕೊಡ್ತಾನೆ. ನೋಡಿ ಅವ್ರು ಸ್ಪೀಡಲ್ಲಿ ಇರ್ತಾರೆ, ಆದರೂ ಇವರು ಸೈಡ್ಗೆ ಹಾಕಿಸ್ತಾರೆ. ಏನು ಅಂತಿಲ್ಲ, ನಿಂದಾದ್ರೆ ಎಮಿಷನ್ ಇದೆಯಾ ಅಥವಾ ನೀನು ಸ್ಪೀಡ್. ನಮ್ಮ ಮುಂದೆ ಹೆಲ್ಮೆಟ್ ಇಲ್ಲದೆ ಹೋಗ್ತಾನೆ, ಅವನನ್ನು ಮುಟ್ಟಲ್ಲ. ನೋಡಿ, ಇಲ್ಲಿ ಒಬ್ಬ ಹೆಲ್ಮೆಟ್ ಹಾಕಿದ್ದಾನೆ, ಒಬ್ಬ ಹೆಲ್ಮೆಟ್ ಹಾಕಿಲ್ಲ, ನೋಡಲ್ಲ. ಆದರೆ ಇವರು ಸುಮ್ಮನೆ ಲಾರಿಯಲ್ಲೇ ನಿಲ್ಲಿಸೋದು. ಇಲ್ಲ, ಲೈವ್ ಆಗಿ ನೋಡಿ, ಬಂದ ಲಾರಿಯವನು, ಆ ಕಡೆಯವನು ಲಾರಿಯನ್ನು ಬಂದ, ಕೊಟ್ಟ. ನೋಡಿ ಎಷ್ಟು ಅದ್ಭುತವಾಗಿ, ನೋಡಿ ಕೊಟ್ಟ, ಹೋದ. ಓಕೆ, ಇದು ಯಾಕಿರ್ಲ ಸರ್ ನಿಮ್ಮ ಹತ್ರ? ಇದು ಯಾಕೆ ಹಾಕೊಳ್ಳಲ್ಲ ನೀವು? ಬಾಡಿ ಕ್ಯಾಮ್ರಾ ಯಾಕೆ ಹಾಕಲ್ಲ? ಈಗ ಹಾಕಿದ್ರೆ ಏನು ಪ್ರಯೋಜನ? ನಾನು ಆವಾಗದಿಂದ ನೋಡ್ತಿದ್ದೀನಲ್ಲ ಸರ್ ನಿಮ್ಮನ್ನ, ಈಗ ಹಾಕೊಳ್ತಿದ್ದೀರಲ್ಲ. ನಾವು ಆವಾಗದಿಂದ ನೋಡ್ತಾ ಇದ್ದೀವಲ್ಲ ಸರ್ ನಿಮ್ಮನ್ನ, ನೀವು ಹಾಕೇ ಇಲ್ಲ. ನಾವು ಬೆಳಗ್ಗೆ ಬಂದು ನಿಮ್ಮನ್ನ ನೋಡ್ತಾ ಇದ್ದೀವಿ. ಬಾಡಿ ಕ್ಯಾಮ್ರಾ ಹಾಕಲ್ಲ, ಏನೂ ಇಲ್ಲ. ಅವ್ರು ಬರ್ತಾರೆ, ನಿಮಗೆ ಕೊಡ್ತಾರೆ, ಹೋಗ್ತಾರೆ. ಅಲ್ಲ ಹಣ ಇದೆ, ನಾನು ನೋಡ್ತೀನಿ. ನೀವು ಕಲೆಕ್ಟ್ ಮಾಡಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ನೀವು ಕಲೆಕ್ಟ್ ಮಾಡಿದ ಹಣಕ್ಕೆ ತಕ್ಕ ಹಾಗೆ ಚೀಟಿಗಳು ಇಲ್ಲ. ಆ ತೈಲಿ ಪೂರ್ತಿ ಇದೆ ಹಣ. ಆ ತೈಲಿಯಲ್ಲಿ ಹಣ ಇರೋದೆ ಮತ್ತಿನ್ನೇನಿದೆ ಸರ್? ಈಗ ಆನ್ ಮಾಡ್ತಾರೆ, ಸರ್ವರ್ ಹೋಗ್ತಾ ಇರುತ್ತೆ ಸರ್.
ನಮಗೆಲ್ಲ ಸಿಗುತ್ತೆ ಸರ್ವರ್, ನಿಮ್ಗೆ ಯಾಕೆ ಸಿಗಲ್ಲ? ಮತ್ತೆ ಯಾಕೆ ಹೈವೇ ಪೆಟ್ರೋಲ್ ಹಾಕೊಂಡು ಇದು ಹಣ ಲೂಟಿ ಮಾಡಕ್ ಮಾಡಿರುವಂತ ವ್ಯವಸ್ಥೆ ಅಲ್ಲದೆ ಬೇರೆ ಏನು ಅಂತ ನಾವು ಹೇಳಬೇಕು? ಎಲ್ಲಿದೆ ಕೇಸ್ ಸರ್? ನೀವು ಬಾಡಿ ಕ್ಯಾಮ್ರಾ ಇಲ್ಲದೆ ಹೆಂಗ್ ಮಾಡ್ತೀರಾ? ಎಷ್ಟು ಹೊತ್ತಾಯ್ತು ಇಲ್ಲಿ? ನೀವಿಲ್ಲಿ ಹಾಕಿ ಗಾಡಿ ಎಷ್ಟು ಹೊತ್ತಾಯ್ತು? ಎಷ್ಟು? ಹೌದಾ? ಬಾಡಿ ಕ್ಯಾಮ್ರಾ ಈಗ ಹೆಂಗೆ ಹಾಕ್ತೀರಾ ನೀವು? ನಾನು ಬರುವಾಗ ನೀವು ಎತ್ತಿ ಅದನ್ನು 6 ಹಾಕ್ತೀರಾ ಬಾಡಿ ಕ್ಯಾಮ್ರಾ. ಈಗ ನಿಮ್ಮನ್ನೆಲ್ಲ ಟ್ಯಾಬ್ ಆನ್ ಆಗ್ತಾ ಇದೆ. ಯಾಕೆ ಈಗ ನಿಲ್ಲಿಸಿ? ಯಾಕೆ ಸರಿ, ಯಾಕೆ ಎಲ್ಲಿದ್ದಾರೆ? ನಿಲ್ಲಿಸಿ. ಅವ್ರಿಗೆ ಲಾಠಿ ಹಿಡ್ಕೊಂಡು ಮಾಡ್ತಿದ್ರಲ್ಲ, ನಿಲ್ಲಿಸ್ಲಿ ಈಗ. ಅಲ್ಲ ಈಗ ಯಾಕೆ ಸ್ಟಾಪ್ ಆಯ್ತು? ನಾನು ನೋಡ್ತಾ ಇದ್ದೀನಿ ಸರ್. ನಿಮ್ಗೆ ಯಾವ ಪ್ರೂಫ್ ಬೇಕು? ನಿಮ್ಗೆ ಏನು ಪ್ರೂಫ್ ಬೇಕು? ಎಲ್ಲ ಪ್ರೂಫ್ ನಿಮ್ಮ ಮುಂದೆ ಕಣ್ಣು ಮುಂದೆ ಇಟ್ಬಿಡ್ತೇನೆ. ಇಲ್ಲೇ ಹಿಂದೆ ಇದ್ವಿ ನಾವು, ಇಲ್ಲೇ ಹಿಂದೆ ರೆಕಾರ್ಡ್ ಆಗ್ತಿತ್ತು. ನಿಮ್ಮ ಫೋನ್ ಪೇ ಮಾಡೋದು ರೆಕಾರ್ಡ್ ಆಗಿದೆ, ಎಲ್ಲವೂ ಆಗಿದೆ. ಇಲ್ಲೇ ಇದ್ವಿ ಸರ್. ನೀವು ಬಂದಾಗಿನಿಂದ ನಾವು ಇಲ್ಲಿದ್ದೀವಿ, ಆಯ್ತಾ? ನೀವು ಬಂದಾಗಿಂದ ತೋರಿಸಿ. ನೀವು ಹಾಕಿದ ಕೇಸಿನ ಪ್ರಮಾಣ ಎಷ್ಟಿದೆ ಇವತ್ತು ಬೆಳಿಗ್ಗೆ ಬಂದದ್ರಿಂದ ನೀವು ಹಾಕಿದ ಕೇಸ್, ಮತ್ತೆ ನೀವು ನಿಲ್ಲಿಸಿದ ಗಾಡಿ. ನನ್ನ ಹತ್ರ ಎಲ್ಲ ಇದೆ. ಎಷ್ಟು ಗಾಡಿ? ಮತ್ತೆ ಹಣ ಯಾಕೆ ತಗೊಂಡ್ರು? ಆಯ್ತು ಬಿಡಿ, ನೀವು ಹಣ ಯಾಕೆ ತಗೊಂಡ್ರಿ? ನನ್ನ ಹತ್ರ ಇದೆ ಪ್ರೂಫು, ನಿಮ್ಗೆ ಕೊಡ್ತೀನಿ, ಈಗಲೇ ಕೊಡ್ತೀನಿ, ಓಪನ್ ಮಾಡಿ ಕೊಡ್ತೀನಿ. ನನ್ನ ಪ್ರಶ್ನೆ ಇಷ್ಟೇ ಸರ್, ನೀವು ಡ್ಯೂಟಿ ಮಾಡಿ, ಬೇಡ ಅನ್ನಲ್ಲ. ಬಟ್ ಈಗ ನಿಲ್ಲಿಸ್ರಪ್ಪ. ಎಲ್ಲೋದ್ರು ಅವರು? ಹೋಮ್ ಗಾರ್ಡ್ನವರು ಎಲ್ಲಿದ್ದಾರೆ? ನಿಲ್ಲಿಸಿ. ಈಗೇನು ಲಾಟಿಗೆ ಸುಸ್ತಾಯ್ತಾ ಸರ್? ನಿಲ್ಲಿಸ್ಲಿ ಸರ್, ನಿಲ್ಲಿಸಿ ಗಾಡಿ, ನಿಲ್ಲಿಸಿ. ಸ್ಟಾಪ್ ಅಲ್ಲ, ನಿಲ್ಲಿಸಿ. ನೀವು ನಿಲ್ಲಿಸ್ಬೇಕು, ನಾವು ನೋಡಬೇಕು. ಡ್ಯೂಟಿ ಮಾಡಿ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಈ ವಾಹನ ಚಲಾವಣೆ ಮಾಡುವಾಗ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ಫಾಲೋ ಮಾಡಬೇಕು. ಹೌದಾ? ನೀವು ವೇಗವಾಗಿ ಮಿತಿ ಮೀರಿ ವೇಗದಲ್ಲಿ ಓಡ್ತಿದ್ದೀರಾ, ಅದನ್ನು ಹಿಡೀರಿ. ಎಮಿಷನ್ ಟೆಸ್ಟ್ ಆಗಲಿಲ್ಲ ಮಾಡಿ. ಜೊತೆಗೆ ಕುಡಿದು ಏನಾದರೂ ಮಾಡ್ತಿದ್ದೀರಾ ಮಾಡಿ. ಅದನ್ನು ಬಿಟ್ಟು ಮತ್ತೆ ಏನಾದರೂ ಟ್ರಾಫಿಕ್ ಇದನ್ನೇನಾದರೂ ಪ್ರಾಬ್ಲಮ್ ಮಾಡ್ತಾರೆ ಮಾಡಿ. ಬಿಟ್ಟರೆ ಹೈವೇ ಪೆಟ್ರೋಲ್ನವರು ಏನಕ್ಕೆ ಮಾಡಬೇಕು? ಎಮಿಷನ್ ಕೂಡ ನೀವು ಹಣ ತಗೊಳ್ಳೋ ಹಾಗಿಲ್ಲ. ಏನಿದ್ರೂ ಕೂಡ ನೀವು ನೋಟಿಸ್ ಕೊಡೋಕ್ಕಷ್ಟೇ ಅಧಿಕಾರ, ಬಿಟ್ಟರೆ ಬೇರೆ ಇಲ್ಲ. ಆದರೆ ಇಲ್ಲಿ ಇವರು ನಾವು ಬರುವಾಗ ಅಷ್ಟು ಲಾಠಿ ಹಿಡ್ಕೊಂಡು ಗಾಡಿನ ನಿಲ್ಲಿಸಿ ಗಾಡಿಯವರಿಂದ ಹಣ ತಗೊಳ್ತಾರೆ. ಆದರೆ ನಾನು ಬಂದ ಮೇಲೆ ಬಾಡಿ ಕ್ಯಾಮ್ರಾ ಹಾಕ್ತಾರೆ, ನಾನು ಬಂದ ಮೇಲೆ ಆ್ಯಪ್ ಓಪನ್ ಆಗುತ್ತೆ. ಆದರೆ 1 ಗಂಟೆಯಿಂದ ಮಾಡಿದ್ದೀವ್ರೇನು? ಈಗ ನಾವು ಬಂದ್ವಿ ಅಂತ ಹೇಳಿಕೊಂಡು ಯಾವ ಗಾಡಿನೂ ನಿಲ್ಲಿಸ್ತಿಲ್ಲ. ಇದೇ ಇವರು ಲಾಠಿ ಹಿಡ್ಕೊಂಡು, ಈಗ ಕೈಯಲ್ಲಿ ಲಾಠಿನೂ ಇಲ್ಲ. ಯಾಕೆ ಲಾಠಿ ಮಿಸ್ ಆಯಿತು? ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಂದ್ರೆ ನಾವು ಬಂದಾಗಲೂ ಅದೇ ರೀತಿ ಕೆಲಸ ಮಾಡಬೇಕು, ನಾವು ಇಲ್ಲದಾಗಲೂ ಅದೇ ರೀತಿ ಕೆಲಸ ಮಾಡಬೇಕು. ನಾವು ಬರುವಾಗ 2 ಲಾಠಿ ಹಿಡ್ಕೊಂಡು, ಒಬ್ರು ಆ ಕಡೆ ಒಬ್ರು ಈ ಕಡೆ ನಿಂತ್ಕೊಂಡು ಜನರ ಪ್ರತಿ ಲಾರಿಗಳನ್ನ ನಿಲ್ಲಿಸಿ ಅವರಿಂದ ಹಣ ಕಲೆಕ್ಟ್ ಮಾಡ್ತಿದ್ರು. ಈಗ ಎಲ್ಲೋಯ್ತು ಲಾಠಿ? ಈಗ ಲಾಠಿ ಇಲ್ಲ, ಈಗ ನಿಲ್ತಾ ಇಲ್ಲ. ಏನು ಪ್ರಾಬ್ಲಮ್ಮು? ಈಗ ನಾನೇನು ಇವರ ಯಾವುದೇ ಕರ್ತವ್ಯಕ್ಕೆ ಏನು ತೊಂದರೆ ಮಾಡಿಲ್ಲ. ಇವರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇವರು ಕರ್ತವ್ಯ ನಿರ್ವಹಿಸ್ತಿದ್ರೆ ನಾನು ಬಂದಾಗಲೂ ಅದೇ ಕರ್ತವ್ಯ ನಿರ್ವಹಿಸಬೇಕು, ನಾನು ಇಲ್ಲದಾಗಲೂ ಅದೇ ಕರ್ತವ್ಯ ನಿರ್ವಹಿಸಬೇಕು. ಯಾಕೆ ಹೀಗಾಯಿತು? ಇದು ಒಂಥರ ಹೇಗಂದರೆ ಹೈವೇ ಪೆಟ್ರೋಲ್ ಅನ್ನುವಂಥ ಹೆಸರು ಇಟ್ಕೊಂಡು ತಣ್ಣಗೆ ಮರದ ಅಡಿಯಲ್ಲಿ ತಣ್ಣಗೆ ಗಾಡಿ ಹಾಕ್ಕೊಂಡು ಅಲ್ಲಿ ಹೋಗೋ ಬರೋ ಲಾರಿಯವರನ್ನ ಹಿಡ್ಕೊಳ್ಳೋದು, ಕಾಸು ತಗೊಳ್ಳೋದು, ಹಿಡ್ಕೊಳ್ಳೋದು, ಕಾಸು ತಗೊಳ್ಳೋದು. ಈ ಪೊಲೀಸ್ ಖಾಕಿಗಾದ್ರೂ ಒಂದು ಮರ್ಯಾದೆ ಬೇಕಲ್ಲ? ಇದು ಹೇಗಾಗ್ಬಿಟ್ಟಿದೆ ಅಂದರೆ ಜನರಿಗೆ ಇವರು ಬರೀ ಲೂಟಿ ಮಾಡೋಕ್ಕೆ ಇರೋದು ಪೊಲೀಸರು, ನಮಗೆ ತೊಂದರೆ ಕೊಡೋಕ್ಕೆ ಇರೋದು ಪೊಲೀಸರು ಅನ್ನೋ ಭಾವ ಬರುವ ಹಾಗೆ ಈ ಪೊಲೀಸರು ಮಾಡ್ತಾ ಇದ್ದಾರೆ. ಅವ್ರು ವಿಡಿಯೋ ಆದರೂ ಮಾಡಲಿ, ಏನಾದರೂ ಮಾಡಲಿ, ನಮಗೇನಿಲ್ಲ. ಫಸ್ಟ್ ನೀವು ಡ್ಯೂಟಿ ಮಾಡಿ ಸರ್, ವಿಡಿಯೋ ಮಾಡೋದಕ್ಕಿಂತ. ಸರ್ ಅವಾಗ ಲಾಠಿ ಹಿಡ್ಕೊಂಡು ಮಾಡಿದ್ರಲ್ಲ, ಫಸ್ಟ್ ಡ್ಯೂಟಿ ಮಾಡಿ, ವಿಡಿಯೋ ಅಲ್ಲ. ನಾವೇನೂ ಕೇಳಲ್ಲ. ನೀವು ನನಗೆ ಎಷ್ಟು ಕೇಸ್ ಹಾಕಿದ್ರೆ ಅಷ್ಟು ತೋರಿಸಿ ನಾನು ಎದ್ದು ಹೋಗ್ಬಿಡ್ತೀನಿ. ಫಾರ್ಮ್ ಏನು ಸರ್ ಇಷ್ಟು? ನಮಗೆಲ್ಲ ನಮ್ಮ ಮೊಬೈಲ್ಗೆಲ್ಲ ಲೈನ್ ಇದೆ, ನಿಮ್ಗೆ ಯಾಕಿಲ್ಲ ಲೈನು? ನನ್ಗೆ ಬೇಡಪ್ಪ, ನನಗೆ ಎಂತಕ್ಕೆ? ಆಮೇಲೆ ನಾನು ವಿಜಯಲಕ್ಷ್ಮಿ ಟ್ಯಾಬ್ ಎತ್ಕೊಂಡು ಹೋಗ್ಬಿಟ್ಲು, ನನ್ನ ಮೇಲೆ ಹಲ್ಲೆ ಮಾಡಿದ್ಲು, ವಿಜಯಲಕ್ಷ್ಮಿ ಟ್ಯಾಬ್ ಎತ್ಕೊಂಡು ಹೋಗ್ಬಿಟ್ಲು. ನೀವು ಆವಾಗದಿಂದ ಬಂದು 1 ಗಂಟೆ ಆಯ್ತು, ನಾನು ಕೇಸ್ ಹಾಕಿದ್ದೀನಿ. ನನ್ನ ಮೇಲೆ ಸರ್ವರ್ಗೆ ಏನೂ ಸಮಸ್ಯೆ ಆಗ್ಬಾರ್ದಿತ್ತು, ಆವಾಗಲೇ ಆನ್ ಮಾಡಬೇಕಿತ್ತು. ಎಲ್ಲಾದ್ರೂ ಇರ್ಲಿ ಸರ್. ಏನಾಯ್ತು? ಟ್ರಿನಿಟಿ ಇವರು ಅಟೆಂಡ್ ಮಾಡೋರು, ಸರ್ವರ್ ಬಿಸಿ ಇದ್ದಿದ್ದಕ್ಕೆ ನಾವೇ ಕಾಲ್. ಆಯ್ತು, ಮತ್ತೇನ್ ಮಾಡಿದ್ರೆ? ಹಾಗಾದ್ರೆ ನೀವು ಅಷ್ಟು ಜನ ಅಷ್ಟು ಲಾರಿಗಳನ್ನ ನಿಲ್ಲಿಸ್ಕೊಂಡು ತಂದು ಕೊಟ್ರಲ್ಲ, ಏನ್ ಮಾಡಿದ್ರಿ? ನನ್ನ ಹತ್ರ ಪ್ರೂಫ್ ಇಲ್ಲ ಅಂತ ನೀವು ಹೇಳಕ್ ಹೋಗ್ಬೇಡಿ. ಐ ಹ್ಯಾವ್ ಎವ್ರಿ ಪ್ರೂಫ್. ನೀವು ಯಾರ ಹತ್ರ ತಗೊಂಡಿದ್ದಾರೆ ಅವರದ್ದು ಕೂಡ ಹೇಳಿಕೆ ಇದೆ ನನ್ನ ಹತ್ರ. ಅರೆ ನೀವು ಮತ್ತೇನ್ ಮಾಡ್ತಾ ಇದ್ರಿ? ನಿಮ್ಮ ಸರ್ವರ್ ಹೋಗಿದೆ, ಮತ್ತೇನ್ ಮಾಡ್ತಾ ಇದ್ರಿ? ಅಪ್ಪೊಪ್ಪ ಪಾಪ ಲಾರಿ ಡ್ರೈವರನ್ನ ಲಾಠಿ ಹಿಡ್ಕೊಂಡು ನಿಲ್ಲಿಸಿ ಇಲ್ಲಿ ತಂದು ಕಾಣಿಕೆ ಹಾಕಿಸ್ತಿದ್ರಲ್ಲ, ಹಾಗಾದ್ರೆ ಸರ್ವರ್ ಇಲ್ಲದೆ ಏನ್ ಮಾಡಿದ್ರಿ?
ಬಾಡಿ ಕ್ಯಾಮ್ರಾ ಇಲ್ಲದೆ ಹೆಂಗ್ ಮಾಡಿದ್ರಿ? ಹಾಗಾದ್ರೆ ನೀವೇ ರೂಲ್ಸ್ ಬ್ರೇಕ್ ಮಾಡಿದ್ರಿ. ಬಾಡಿ ಕ್ಯಾಮ್ರಾ ಮಸ್ಟ್ ಹಾಕ್ಲೇಬೇಕು, ಆನ್ಲೈನ್ ವ್ಯವಹಾರ ಆಗ್ಲೇಬೇಕು. ಮತ್ತೆ ಏನ್ ಮಾಡಿದ್ರಿ? 1 ಗಂಟೆ ಹೊತ್ತಿನಿಂದ ಮೇಡಮ್ 1 ಗಂಟೆವರೆಗೂ ನಾವು ಕೇಸ್ ಹಾಕೇವಿ ಮೇಡಮ್. ಅದೇ ತೋರಿಸಿ, ಎಲ್ಲಿ ಹೆಂಗ್ ಹಾಕಿದ್ರಿ ಕೇಸ್ ಸರ್? ಹೆಂಗ್ ಹಾಕಿದ್ರಿ ಕೇಸ್ ಸರ್? ಇದ್ರಲ್ಲಾದ್ರೂ ಇರ್ಬೇಕಲ್ಲ, ಚೀಟಿಯಲ್ಲಾದ್ರೂ. ಈಗ ಇದು ಸರ್ವರ್ ಪ್ರಾಬ್ಲಮ್ ಅಲ್ವಾ? ಹೌದು. ನೀವು ಪ್ರಿಂಟ್ ತೆಗ್ದಿದ್ರು ಅದ್ರದ್ದು ಕಾರ್ಬನ್ ಕಾಪಿ ಬೇಕಲ್ಲ? ಆಯ್ತು ಸರ್, ಆಯ್ತು ಬಿಡಿ ಸರ್. ನನಗೆ ನನಗೆ ಬೇಡಪ್ಪ, ನನಗೆ ನಿಮ್ಮ ಯಾವ ವಸ್ತು ಬೇಡ, ನಿಮ್ಮನ್ನ ಟಚ್ಚು ಮಾಡಲ್ಲ. ನನ್ಗೇನು ಒಂದೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಆಯ್ತು ಸರ್. ಈಗ ಗಂಟೆ ಎಷ್ಟಾಯ್ತು? 9 ಗಂಟೆ ಆಯ್ತು. ನಾನು 9 ಗಂಟೆಲಿ ಬೆಳಗಾವಿ ಹುಬ್ಳಿ ನಡುವಿನ ನರೇಂದ್ರ ಬೈಪಾಸ್ ಅನ್ನೋ ಬೈಪಾಸ್ ಅಲ್ಲಿ ಇದೀನಿ. ಇಲ್ಲಿ ಒಂದು ತಣ್ಣಗೆ ಮರದ ಕೆಳಗೆ ಇವರು ಗಾಡಿ ಹಾಕೊಂಡು ಬೆಳಗ್ಗೆ 9 ಗಂಟೆ ಅಂದ್ರೆ 8 ಗಂಟೆಯಿಂದ ಇವರು ಇಲ್ಲಿ ಹೈವೇ ಪೆಟ್ರೋಲ್ ಅವರು ಗಾಡಿ ಹಾಕೊಂಡು ನಿಂತಿದ್ದಾರೆ. ಆದ್ರೆ ಈಗ ನಾನು ಬರುವಾಗ ಬಾಡಿ ಕ್ಯಾಮ್ರಾ ಹಾಕಿದ್ರು, ನಾನು ಬಂದ ಮೇಲೆ ಟ್ಯಾಬ್ ಎತ್ತಿದ್ರು. ನಾನು ಈಗ ಪ್ರಶ್ನೆ ಮಾಡ್ತಿರೋದು, ನೀವು ಎಷ್ಟು ಕೇಸ್ ಹಾಕಿದೆ? ಯಾಕಂದ್ರೆ ನನ್ನ ಕ್ಯಾಮ್ರಾದಲ್ಲಿ ಪ್ರೂಫ್ ಇದೆ ಇವರು ಲಾರಿ ಡ್ರೈವರನ್ನ. ಈಗ ನಾನೇನು ಹೇಳೋದು ಸರ್, ನಂದೇನು ಪ್ರಶ್ನೆ ಇಲ್ಲ, ನಾನು ಬಂದಿನಿ. ಇದ್ಯಾದ್ರೂ ನೀವು ಆಸ್ ಯೂಶುವಲ್ ಕೇಸ್ಗಳನ್ನ ಮಾಡಿ ಸರ್, ನಂದೇನು ಬೇಜಾರು. ನನ್ನ ಕಣ್ಣು ಮುಂದೆನೆ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ರು. ಆಯ್ತು, ಗೂಡ್ಸ್ ಗಾಡಿ ಏನು ಅಂತ ಹಾಕ್ತೀರಾ ಸರ್? ಗೂಡ್ಸ್ ಗಾಡಿಗೆ ಏನು ಅಂತ ಹಾಕ್ತೀರಾ ಸರ್? ಲೈನ್ ಡಿಸಿಪ್ಲಿನ್ ಇಲ್ಲಿ ಕಾಣುತ್ತೆ ಸರ್ ನಿಮಗೆ? ಇಲ್ಲಿ ಲೈನ್ ಡಿಸಿಪ್ಲಿನ್ ಕರ್ನಾಟಕ ಒಳಗೆ ಎಲ್ಲಿದ್ರು ಮೇಡಮ್ ತೋರಿಸ್ತೀವಿ ಇದ್ರೊಳಗೆ ಡಿಸ್ಪ್ಲೇ ಒಳಗೆ ನಂಬರ್ ಚೆಕ್ ಮಾಡ್ತೇವ್ರಿ. 1 ಕೇಸಿಗೆ 500 ರೂಪಾಯಿ ಫೈನ್ ಇರ್ತೈತಿ. ಅವ್ರು ಕೊಟ್ರ ಚಲನ್ ಕೊಡ್ತೀವಿ, ಕೊಡಿಲ್ಲ ಅಂದ್ರೆ ಕೈ ಬಿಡ್ತೀವಿ ಮೇಡಮ್. ಆಯ್ತು, ಬೇರೆ ಏನ್ ಮಾಡ್ತೀರಾ ಸರ್? ಲೈನ್ ಡಿಸಿಪ್ಲಿನ್ ಬಿಟ್ರೆ ಬೇರೆ ಇಲ್ಲ ಮೇಡಮ್, ಬೇರೆ ಇಲ್ಲ. ಒಂದು ಓನ್ಲಿ ಲೈನ್ ಡಿಸಿಪ್ಲಿನ್ ಗೋಸ್ಕರ ನೀವು ಹೈವೇ ಪೆಟ್ರೋಲ್ ಅನ್ನ ಹಾಕೊಂಡು ಕೂತಿದ್ದೀರಿ ಅಲ್ವಾ ಸರ್? ಎಷ್ಟು ಒಂದು ಲೈನ್ ಡಿಸಿಪ್ಲಿನ್ ಮಿಸ್ ಆದ್ರೆ ಎಷ್ಟು ಸರ್ ಇದು ಫೈನ್? 500 ರೂಪಾಯಿ ಇದೆ ಮೇಡಮ್. 500 ರೂಪಾಯಿ. ಹ್ಞೂ ರೀ. ಈಗ ಆಲ್ರೆಡಿ ಕೇಸ್ ಹಾಕ್ಯಾವಂದ್ರೆ ನೀವು ನಾನು ಏನು ಬೇಡ ಅನ್ನ ಸರ್. ನೀವು ಕೇಸ್ ಹಾಕ್ಲಿಲ್ಲ ಅನ್ನೋದನ್ನ ಮೇಡಮ್, ಸರ್ವಪ್ರಥಮ ಓಪನ್ ಆಗಲ್ತು. ನೀವು ನನಗೆ ಏನೋ ಬೇಜಾರಿಲ್ಲ ಸರ್, ನೀವು ಕೇಸ್ ಹಾಕಿದ್ರೆ ನನ್ನಷ್ಟು ಖುಷಿ ಪಡುವವಳು ಬೇರೆ ಯಾರೂ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಬೆಳಗ್ಗೆ ಈಗ ಯಾವ್ದು ಲೈನ್ ಡಿಸಿಪ್ಲಿನ್ ಮಿಸ್ಸೇ ಮಾಡಿಲ್ವಾ? ಈಗ ಮಾಡಿಸಿ, ನೀವು ಯಾಕೆ ಅವ್ರನ್ನ ನಿಲ್ಲಿಸ್ಬಿಟ್ರಿ? ಅವ್ರು ಕೆಲಸ ಮಾಡಲಿ. ನೋಡಿ ಇವರೇ, ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು ಸೌದತ್ತಿ. ಎಂತ ಸೌದತ್ತಿ ಸರ್? PC ಸೌದತ್ತಿ ಅವ್ರು. ಯಾವ್ದು ಸ್ಟೇಷನ್ ಸರ್ ಇದು ಬರೋದು? ಯಾವ್ದಕ್ಕೆ ಬರುತ್ತೆ ಸರ್? ಯಾವ ಸ್ಟೇಷನ್ ಅಂಡರಲ್ಲಿ ಬರುತ್ತೆ ಸರ್? ವಾಸುದೇವ್ ಅವರೇ, ಯಾವ ಸ್ಟೇಷನ್ ಅಂಡರಲ್ಲಿ ಬರುತ್ತೆ ಇದು? ಧಾರವಾಡ ಜಿಲ್ಲೆಯ ಗರಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರು PC ಸೌದತ್ತಿ ಅವರು ಹೈವೇ ಪೆಟ್ರೋಲ್ ಗಾಡಿಯನ್ನು ಹಾಕೊಂಡಿದ್ರು. ನಾವು ಪ್ರಶ್ನೆ ಮಾಡಿದ್ವಿ, ಆದರೆ ಅವರ ಪ್ರಶ್ನೆಗೆ ಇವತ್ತಿನವರೆಗೆ ಸರ್ವರ್ ಓಪನ್ ಆಗದ ಕಾರಣ ಓಪನ್ ಆಗ್ತಿಲ್ಲ. ಆದರೆ ಅವರೇ ಹೇಳೋ ಪ್ರಕಾರ ಇವರಿಗೆ ಲೈನ್ ಡಿಸಿಪ್ಲಿನ್ ಬ್ರೇಕ್ ಆಗುವಂಥ ಲಾರಿಗಳಿಗೆ ಮಾತ್ರ ಇವ್ರಿಗೆ ಕೇಸ್ ಹಾಕ್ಬೋದು. ಆದರೆ ನಂದೊಂದೇ ಒಂದು ಪ್ರಶ್ನೆ, ಇವರಿಗೆ ಹೇಗೆ ಗೊತ್ತಾಗ್ಬಿಡುತ್ತೆ ಅಷ್ಟೂ ಲಾರಿ, ಒಂದು ಲಾರಿ ಬಿಡದೆ ಲಾರಿಗಳನ್ನು ನಿಲ್ಲಿಸ್ತಾರೆ? ಇವರಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಇವರಿಗೆ ಆನ್ಲೈನ್. ಆದರೆ ಲೈನ್ ಡಿಸಿಪ್ಲಿನ್ ಮಿಸ್ ಆಯ್ತಂದ್ರೂ ಕೂಡ ಅವರು ಬರ್ತಾರೆ, ಹೀಗೆ ಕೊಡ್ತಾರೆ, ಬರ್ತಾರೆ, ಹೀಗೆ ಹೋಗ್ತಾರೆ. ಏನಿದು ಕಾಣಿಕೆ ಹುಂಡಿಯ ಬಂದು ಹಾಕಕ್ಕೆ? ಸೊ ಇಷ್ಟೇ ಪ್ರಶ್ನೆ. ಈಗ ಲಾರಿ ಚಾಲಕರು ಕೂಡ ಲೈನ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು. ಏನು ಲೈನ್ ಡಿಸಿಪ್ಲಿನ್? ಯಾವಾಗಲೂ ನೀವು ಹೋಗೋ ಬಲಬದಿಯ ಮೊದಲ ಏನು ಲೈನ್ ಇದೆ ಅದರಲ್ಲಿ ಯಾವ ಕಾರಣಕ್ಕೂ ಕೂಡ 60ಕ್ಕಿಂತ ಕಡಿಮೆ ಕಿಲೋಮೀಟರ್ ಕಡಿಮೆ ಇದ್ರೆ ಅಲ್ಲಿ ಹೋಗೋ ಹಾಗಿಲ್ಲ. ಸ್ಪೀಡಲ್ಲಿರುವ ಗಾಡಿಗೆ ನೀವು ಬಲಬದಿಯಲ್ಲಿ ಅವಕಾಶ ಕೊಡಬೇಕು, ಎಡಬದಿಯಲ್ಲೇ ನೀವು ವಾಹನವನ್ನು ಚಲಾಯಿಸಬೇಕು. ಇದು ಏನಾಗ್ಬಿಡ್ತಿದೆ, ಹೈವೇಲಿ ಹೋಗುವಾಗ ಲಾರಿ ಚಾಲಕರು ತಪ್ಪು ಮಾಡ್ತಾರೆ, ನಿಧಾನಕ್ಕೆ 20-30 ಹೋಗ್ತಿರ್ತಾರೆ, ಆದರೆ ಬಲಬದಿಯ ಮೊದಲ ಲೈನಲ್ಲೇ ಇವರು ಓಡಾಡ್ತಿರ್ತಾರೆ. ಹಾಗಾಗಿ ಲಾರಿ ಚಾಲಕರು ಕೂಡ ದಯವಿಟ್ಟು ಗಮನಿಸಿ, ಇವರಿಗೆ ಲಂಚ ನೀವು ಕೊಡಬಾರ್ದು ಅಂತಾದರೆ ನೀವು ಲೈನ್ ಡಿಸಿಪ್ಲಿನನ್ನು ಫಾಲೋ ಮಾಡಿ. ಓಪನ್ ಆಯ್ತಾ? ಈಗ ನಮ್ಮ ಹತ್ರ ಒಂದು ಪ್ರೂಫ್ ಇದೆ ಅಲ್ಲ, ನಾನೇ ನೋಡಿ ಸರ್, ನಮ್ಮ ಹತ್ರ ಒಂದು ಪ್ರೂಫ್ ಇದೆ. ಈಗ ಇಲ್ಲಿ ಇವರು ಫೋನ್-ಪೇ ಮಾಡಿದ್ರು. ಫೋನ್-ಪೇ ಏನು ಸರ್ ಇದು? ಫೋನ್-ಪೇ ಮಾಡಲಿಕ್ಕೆ ಏನು ಅವಕಾಶ ಇದೆಯಾ ಫೋನ್-ಪೇ ಮಾಡೋಕ್ಕೆ? 100 ರೂಪಾಯಿ. ನಾನು 500 ರೂಪಾಯಿ ಬಗ್ಗೆ ಕೇಳ್ತಿಲ್ಲ, 100 ರೂಪಾಯಿ ಫೋನ್-ಪೇ ಮಾಡೋಕ್ಕೆ ಅವಕಾಶ ಇದೆ. ಫೋನ್-ಪೇ 100 ರೂಪಾಯಿ ಫೋನ್-ಪೇ ಮಾಡೋಕ್ಕೆ ಅವಕಾಶ ಇದೆಯಾ? ಇದೆಯಾ? ಫೋನ್-ಪೇ ಮಾಡೋದು ಅವಕಾಶ ಇದೆಯಾ? ಇಲ್ಲಿ ಚಿಕ್ಕವ್ರು ದೊಡ್ಡವ್ರ ಪ್ರಶ್ನೆನೇ ಬರಲ್ಲ ನೋಡಿ, ಅದಕ್ಕೂ ಉತ್ತರ ಇಲ್ಲ. ಇದು ನಮ್ಮ ಪೊಲೀಸ್ ವ್ಯವಸ್ಥೆ. ನಮ್ಮ ಪ್ರಶ್ನೆ ಇಷ್ಟೇ, ದಯವಿಟ್ಟು ಭ್ರಷ್ಟಾಚಾರ ಮಾಡಕ್ಕೆ ಹೋಗಬೇಡಿ. ನಿಮಗೆ ಸಂಬಳ ಕೊಡುತ್ತೆ, ನಾವು ಬೆವರು ಸುರಿಸಿ ದುಡಿದಂಥ ಹಣ
ನಿಮಗೆ ಅದನ್ನು ಸಂಬಳ ರೂಪದಲ್ಲಿ ಕೊಡಿಸ್ತೀವಿ. ಆದರೆ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಈ ರೀತಿ ಲಂಚ ಸ್ವೀಕರಿಸಿಕೊಂಡು ಈ ರೀತಿ ಇಡೀ ಪೊಲೀಸ್ ವ್ಯವಸ್ಥೆಯ ಘನತೆ ಗೌರವಕ್ಕೆ ಕುಂದು ತರಬೇಡಿ ಅನ್ನುವಂಥದ್ದೇ ನಮ್ಮ ಕಳಕಳಿ. ಅದಕ್ಕೋಸ್ಕರ ನಾವು ಇಂಥ ಒಂದು ಕಾರ್ಯಾಚರಣೆಯನ್ನು ಪದೇ ಪದೇ ಮಾಡ್ತೀವಿ.